ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಲಚಕ್ರ ಎಷ್ಟು ಬೇಗ ತಿರುಗುತ್ತೆ ಅಲ್ವಾ. ಒಂದು ಕಾಲದಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ದೇ ರೂಲ್ಸು, ಈಗ ಬದಲಾಗ್ಬಿಟ್ಟಿದೆ. ಕಳೆದ ಚುನಾವಣೆಯಲ್ಲಿ ದೀದಿ ಟಿಎಂಸಿ ಹೀನಾಯವಾಗಿ ಸೋತು ಬಿಟ್ಟಿದೆ. ಬಿಜೆಪಿ ಅಧಿಕಾರ ಹಿಡಿದಿದೆ. ಕಟ್ಟರ್ ಹಿಂದುತ್ವವಾದಿ ಸುವೇಂದು ಅಧಿಕಾರಿ ಈಗ ಬಂಗಾಳದ ಸಿಎಂ. ಈಗ ಟಿಎಂಸಿ ಪಾರ್ಟಿ ಉಳಿಯುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ಕಂಡ್ರೋ, ಯಾವ ಕಾಂಗ್ರೆಸ್ ನಾಯಕರು ಕಮ್ಯುನಿಸ್ಟರೊಂದಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೊರಬಂದು ಹೊಸ ಪಾರ್ಟಿ ಕಟ್ಟಿದ್ರು, ಮೊನ್ನೆ ನಡೆದ ಚುನಾವಣೆಯಲ್ಲೂ ಕಾಂಗ್ರೆಸ್ ನಾಯಕರಿಗೆ ಹಿಗ್ಗಾಮುಗ್ಗ ಬೈದ್ರು. ಈಗ ಅದೇ ಕಾಂಗ್ರೆಸ್ ನಾಯಕರಿಗೆ ಮನೆಗೆ ಹೋಗಿ ಮಮತಾ ಬ್ಯಾನರ್ಜಿ ನೈತಿಕ ಬೆಂಬಲ ಕೇಳ್ತಾ ಇದ್ದಾರೆ. ಮೊನ್ನೆ ಸೋನಿಯಾ ಗಾಂಧಿ ಭೇಟಿಯಾದ ಮಮತಾ ಬ್ಯಾನರ್ಜಿ, ನಾವು ಸೋತಿದ್ದೀವಿ, ಈ ಕಷ್ಟದ ಸಮಯದಲ್ಲಿ ನೀವು ನಮ್ಮ ಜೊತೆಗಿರಿ, ನಿಮ್ಮ ನೈತಿಕ ಬೆಂಬಲ ನೀಡಿ ಅಂತ ಕೇಳಿದ್ರಂತೆ. ಇದೇ ಸೋನಿಯಾ ಗಾಂಧಿ ಮಮತಾಗೆ ನೀಡಿದಂಥ ಆಫರ್ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಹೊಸ ದಿಕ್ಕು, ಹೊಸ ಚರ್ಚೆ ಹುಟ್ಟು ಹಾಕಿದೆ. ನೋಡಿ, ಬಂಗಾಳದಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆ ನೋಡಿದ್ರೆ ದೀದಿ ಪಾರ್ಟಿ ಉಳಿಯೋದು ಕಷ್ಟ. ಒಂದೆಡೆ ಸಂಸದರು, ಶಾಸಕರು ನಮ್ಮ ಪ್ರತ್ಯೇಕ ಬಣ ಅಂತಿದ್ದಾರೆ. ಹೀಗಾಗಿ ಪಾರ್ಟಿ ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ದೀದಿಗಿದೆ. ಹೀಗಾಗಿ ಸೋನಿಯಾ ಗಾಂಧಿ ಮನೆಗೆ ಹೋಗಿ ನಮಗೆ ನಿಮ್ಮ ಬೆಂಬಲ ಇರಲಿ ಅಂದ್ರಂತೆ. ಇದೇ ಸರಿಯಾದ ಸಮಯ ಅಂತ ಸೋನಿಯಾ ಗಾಂಧಿ ಕೂಡ ಸಲಹೆ ಕೊಟ್ರಂತೆ. ದೀದಿ, ನೀವು ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಸೋಲ್ಸೋದು ಬಿಡಿ, ನಿಮ್ಮ ಪಾರ್ಟಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ನಿಮ್ಮ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿ, ನೀವು ಕಾಂಗ್ರೆಸ್ ಅನ್ನ ಸೇರ್ಕೊಳ್ಳಿ. ಬೇಕಿದ್ರೆ ನೀವೇ ಉಪಾಧ್ಯಕ್ಷರಾಗಿ, ನಿಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಗ್ಲಿ. 2029 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆದ್ರೆ ನಾವು ಬಿಜೆಪಿ ಸೋಲಿಸೋದು ತುಂಬಾ ಕಷ್ಟ. ಹೀಗಾಗಿ 2029ಕ್ಕೆ ಮೋದಿ ಸೋಲಿಸಬೇಕಾದ್ರೆ ನೀವು ಒಂದಾಗಿ ಚುನಾವಣೆಗೆ ಹೋಗೋಣ ಅಂದ್ರಂತೆ. ಸೋನಿಯಾ ಹೇಳಿದ್ದನ್ನೇ ಕೇಳಿಸ್ಕೊಂಡಂಥ ಮಮತಾ ಬ್ಯಾನರ್ಜಿ, ನೋಡೋಣ, ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ, ನಿಮ್ಮ ಮಾತು ನಾನು ಪರಿಗಣಿಸ್ತೀನಿ, ಶೀಘ್ರದಲ್ಲೇ ನಿಮ್ಮನ್ನ ಇನ್ನೊಮ್ಮೆ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೊರಬಂದ್ರಂತೆ. ಅದಾದ ಬಳಿಕ ರಾಹುಲ್ ಗಾಂಧಿ, ಅಭಿಷೇಕ್ ಬ್ಯಾನರ್ಜಿ ಕೂಡ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಸದ್ಯ ಅಸ್ತಿತ್ವ ಉಳಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಮೊನ್ನೆವರೆಗೂ ದೀದಿ ಹಾಕಿದ ಗೆರೆಯನ್ನ ದಾಟದಿದ್ದವರೆಲ್ಲ ಇಂದು ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಒಬ್ಬ ಟಿಎಂಸಿ ಶಾಸಕ ರಿತಬ್ರಜ ಬ್ಯಾನರ್ಜಿ, ಇಡೀ ಪಾರ್ಟಿ ನಮ್ದು, ದೀದಿ ನಮ್ಮ ಮುಖ್ಯ ಸಲಹೆಗಾರರು ಅಷ್ಟೇ, ನಾವು ಕಾಂಗ್ರೆಸ್ ಜೊತೆ ವಿಲೀನ ಮಾಡಲ್ಲ ಅಂತಿದ್ದಾರೆ. ವೀಕ್ಷಕರೇ, 1998ರವರೆಗೂ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ನಲ್ಲೇ ಇದ್ರು. ಅವತ್ತು ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ದೀದಿ ಸ್ಟ್ರೀಟ್ ಫೈಟರ್ ಅಂತಾನೆ ಫೇಮಸ್. ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ದೀದಿ ಹೋರಾಟ ಅಷ್ಟಿಷ್ಟಲ್ಲ. ಅದೇ ಕಾಂಗ್ರೆಸ್ ನಾಯಕರು ಮಾತ್ರ ಹೊಂದಾಣಿಕೆಯ ರಾಜಕೀಯ ಮಾಡ್ತಾರೆ. ಇದನ್ನ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ. ಆದರೆ ಯಾವುದೇ ಬದಲಾವಣೆ ಆಗಲ್ಲ. ಹೀಗಾಗಿ 1998ರಲ್ಲಿ ಕಾಂಗ್ರೆಸ್ ಬಿಟ್ಟು ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಬಂಗಾಳದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಆಗುತ್ತೆ. 2011ರಲ್ಲಿ ದೀದಿ ಮೊದಲ ಬಾರಿ ಸಿಎಂ ಆದಾಗಿನಿಂದ ಕಮ್ಯುನಿಸ್ಟರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಿಬಿಟ್ಟಿದ್ದಾರೆ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸೇರಿದ್ರೆ ಲಾಭ ಆಗುತ್ತಾ? ಇದು ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಕಳೆದ 15 ವರ್ಷಗಳಲ್ಲಿ ದೀದಿ ಸರ್ಕಾರದ ವಿರುದ್ಧ ಹೋರಾಡ್ತಾ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿ ಹೆಣವಾಗಿದ್ದಾರೆ. ಈಗ ಕಾಂಗ್ರೆಸ್ ಟಿಎಂಸಿ ನಾಯಕರು ಒಂದಾಗಬಹುದು, ಆದರೆ ಎಂದಿಗೂ ಕಾರ್ಯಕರ್ತರು ಒಂದಾಗಲ್ಲ. ಇದು ಬಿಜೆಪಿಗೆ ಲಾಭವೇ ಆಗುತ್ತೆ. ಹೀಗಾಗಿ ನನ್ನ ಒಪಿನಿಯನ್, ಕಾಂಗ್ರೆಸ್ ಜೊತೆ ಟಿಎಂಸಿ ವಿಲೀನ ಮಾಡದೆ ಮೈತ್ರಿ ಮಾಡಿಕೊಂಡ್ರೆ ಲಾಭ ಹೆಚ್ಚು. 2 ದಿನ ಹಿಂದೆ ಏನಾಯಿತು? ಶಿವಸೇನೆ ಉದ್ಧವ್ ಬಣದ ಸಂಸದ ಸಂಜಯ್ ರಾವತ್ ಒಂದು ಸಲಹೆ ಕೊಡ್ತಾರೆ. ನೋಡಿ, ಮಮತಾ ಇಷ್ಟು ದಿನ ಕಾಂಗ್ರೆಸ್ ಹೆಸರು ಹೇಳಲು ಹಿಂಜರಿತಾ ಇದ್ರು. ಮಮತಾ ಸೋತ ಬಳಿಕ ಮೊದಲು ನೆನಪಾಗಿದ್ದೆ ಕಾಂಗ್ರೆಸ್. ಹೀಗಾಗಿ ಯಾವ್ಯಾವ ನಾಯಕರು ಕಾಂಗ್ರೆಸ್ ಬಿಟ್ಟು ಹೋಗಿ ಪಕ್ಷ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿ, ಕಾಂಗ್ರೆಸ್ ಬಾವುಟದಡಿಯೇ ರಾಜಕೀಯ ಮಾಡಲಿ, ಆಗ ನಾವು ಮೋದಿ ಸೋಲಿಸಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಒಡಿಶಾ, ತೆಲಂಗಾಣ, ಆಂಧ್ರ ನಾಯಕರೆಲ್ಲ ಒಂದಾಗಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಲಿ ಅಂತ ಮನವಿ ಮಾಡಿದರು. ಇದು ಸಾಧ್ಯವಂದ್ರೆ ತುಂಬ ಕಷ್ಟ. ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಶರದ್ ಪವಾರ್ ಕಾಂಗ್ರೆಸ್ ಬಿಟ್ಟು ರಾಷ್ಟ್ರೀಯವಾದಿ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ಯಾಕೆ? ರಾಜೀವ್ ಹತ್ಯೆ ಬಳಿಕ 1997ರಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೋನಿಯಾ ಗಾಂಧಿ ಸೇರ್ಪಡೆ ಆಗ್ತಾರೆ. 1998ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಲಿ, ಪ್ರಧಾನಿಯಾಗಲಿ ಭಾರತೀಯ ಮೂಲದವರೇ ಆಗಬೇಕು ಅಂತ ಶರದ್ ಪವಾರ್ ಬಹಿರಂಗ ಹೇಳಿಕೆ ನೀಡಿದ್ರು. ಹೀಗಾಗಿ ಮೇ 20, 1999ರಂದು ಕಾಂಗ್ರೆಸ್ ಶರದ್ ಪವಾರನ್ನ ಉಚ್ಚಾಟನೆ ಮಾಡುತ್ತೆ. ಜೂನ್ 10, 1999ರಂದು ಶರದ್ ಪವಾರ್ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ. ಶರದ್ ಪವಾರ್ ಕುಟುಂಬಕ್ಕೆ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಅಂದ್ರೆ ಒಪ್ಕೊಳ್ತಾರಾ?
ಅದು ಗೊತ್ತಿಲ್ಲ. ಆದರೆ ಆ ಸಾಧ್ಯತೆ ಅಂತೂ ಇದೆ. ಯಾಕಂದರೆ ಈಗಾಗಲೇ NCP 2 ಹೋಳಾಗಿದೆ. ಒಂದು ಮಣ NDA, ಇನ್ನೊಂದು ಇಂಡಿಯಾ ಮೈತ್ರಿಕೂಟದಲ್ಲಿದೆ. ಶರದ್ ಪವಾರ್ಗೂ ವಯಸ್ಸಾಯಿತು. ಅಜಿತ್ ಪವಾರ್ ಹೆಲಿಕಾಪ್ಟರ್ ದುರಂತದಲ್ಲಿ ಸತ್ರು. ಹೀಗಾಗಿ ಸುನೇತ್ರ ಪವಾರ್ ಮನವೊಲಿಸಿ ಕಾಂಗ್ರೆಸ್ಗೆ ಸೇರಬಹುದು. ಆಂಧ್ರದಲ್ಲೂ ಜಗನ್ಮೋಹನ್ ರೆಡ್ಡಿ ಕೂಡ ಕಾಂಗ್ರೆಸ್ ವಿರುದ್ಧ ಬಂಡೆದ್ದೇ YSR ಕಾಂಗ್ರೆಸ್ ಕಟ್ಟಿದ್ದು. 2009ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ CM ಆಗಿದ್ದಂಥ ರಾಜಶೇಖರ್ ರೆಡ್ಡಿ ನಿಧನ ಆಗ್ತಾರೆ. ಆಗ ತಂದೆ ಸಾವಿನ ಸಂತಾಪ ಸೂಚಕ ಓದಾರ್ಪು ಯಾತ್ರೆಗೆ ಜಗನ್ ಮುಂದಾಗ್ತಾರೆ. ಆಗ ಯಾತ್ರೆ ಕೈಗೊಳ್ಳಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿತು. ಹೀಗಾಗಿ ಕಾಂಗ್ರೆಸ್ ಬಿಟ್ಟು ಜಗನ್ ಹೊಸ ಪಾರ್ಟಿ ಕಟ್ಟಿ ಒಂದು ಬಾರಿ CM ಕೂಡ ಆದ್ರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗನ್ ಹೀನಾಯವಾಗಿ ಸೋತಿದ್ದಾರೆ. ಜಗನ್ಮೋಹನ್ ರೆಡ್ಡಿ ಮತ್ತೆ ಕಾಂಗ್ರೆಸ್ ಸೇರ್ಕೊಳ್ಳಿಕ್ಕೆ ಸಾಧ್ಯತೆ ಡೌಟ್. ಇನ್ನು 2029ಕ್ಕೆ ಮೋದಿ ಸೋಲಿಸಬೇಕು ಅಂತ ಕಾಂಗ್ರೆಸ್ನ ಆನ್ಲೈನ್ ಅಜೆಂಡಾ. ಈಗ ಏಕಾಂಗಿಯಾಗಿ ಹೋರಾಟ ಮಾಡಿ ಸೋಲಿಸುವಂತಹ ತಾಕತ್ತಿಲ್ಲ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮಾತುಕತೆ ನಡೆಸಿದೆ ಅಂತೆ. ಬಂಗಾಳದ ಮಮತಾ ಬ್ಯಾನರ್ಜಿ ಮಾತ್ರ ಅಲ್ಲ, ಆಂಧ್ರದ ಜಗನ್ಮೋಹನ್ ರೆಡ್ಡಿ, ಮಹಾರಾಷ್ಟ್ರದಲ್ಲಿ NCP, ಒಡಿಶಾದಲ್ಲಿ ನವೀನ್ ಪಟ್ನಾಯಕ್, ತೆಲಂಗಾಣದಲ್ಲಿ KC ಚಂದ್ರಶೇಖರ್ ರಾವ್, ಹೀಗೆ 10 ನಾಯಕರೊಂದಿಗೆ ಕಾಂಗ್ರೆಸ್ ಮಾತುಕತೆ ನಡೆಸಿದೆ. ಕೆಲವರಿಂದ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ಕಿದೆ ಅಂತೆ. ಒಂದು ವೇಳೆ ಈ ಎಲ್ಲಾ ಪ್ರಾದೇಶಿಕ ಪಕ್ಷದ ನಾಯಕರು ಕಾಂಗ್ರೆಸ್ ಸೇರಿದ್ರು ಕೂಡ ಇಲ್ವೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು ಕಾರ್ಯಕರ್ತರು ಒಂದಾಗೋದು ಕಷ್ಟ. 2019ರ ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತು. ಲೋಕಸಭೆಯಲ್ಲಿ ಮೈತ್ರಿಯಾಗಿ ಚುನಾವಣೆಗೆ ಹೋದ್ರು. ಫಲಿತಾಂಶ ಏನಾಯಿತು? 28ರಲ್ಲಿ BJP 25, ಕಾಂಗ್ರೆಸ್ 1, JDS 1, ಪಕ್ಷೇತರರು 2. ಅಂದು ಕರ್ನಾಟಕದಲ್ಲಿ ನಾಯಕರು ಒಂದಾದ್ರು, ಕಾರ್ಯಕರ್ತರು ಒಂದಾಗ್ಲಿಲ್ಲ. ಸೋನಿಯಾ ಗಾಂಧಿಗೆ ಮೋದಿ ವಿರುದ್ಧ ಬಲಿಷ್ಠ ಕಾಂಗ್ರೆಸ್ ಕಟ್ಟುವ ಹೆಬ್ಬಯಕೆ ಇದೆ. ಆದರೆ ಇದು ಬಂಗಾಳದಲ್ಲಿ ಸಾಧ್ಯವಾದರೂ ಆಗಬಹುದು. ಆದರೆ ದೇಶದಾದ್ಯಂತ ಸಾಧ್ಯವಾಗುವುದು ಅನುಮಾನ. ಒಂದು ವೇಳೆ ಸಾಧ್ಯವಾದರೂ ಮೋದಿ ಅಮಿತ್ ಶಾ ಚುನಾವಣಾ ರಣತಂತ್ರ ಬದಲಾಗೋದಂತೂ ಪಕ್ಕ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.